ಓಕೆ, ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಲಾಯರ್ ಜಗದೀಶ್ ಅವ್ರು ಬಂದಿದ್ದಾರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ? ಓನ್ಲಿ ರಾಂಗ್ ಆನ್ಸರ್. ಅವ್ರಿಗೆ ಒಂದ್ ಮೂರ್ ದಿನ ಬಿಗ್ ಬಾಸ್ ಮನೇಲಿ ಚಂದ ಇರುತ್ತೆ, ಯಾಕಂದ್ರೆ ಕಂಟೆಂಟ್ ತಗೊಂಡ್ ಬೇಜಾರಾಗಿರುತ್ತೆ. ಈಗ ಅವ್ರನ್ನ ಕಂಟೆಂಟ್ ಆಗಿ ತಗೋತಾರೆ ಮೇ ಬಿ. ಯಾರು ನೋಡಿದೀರಾ? ತುಂಬಾ ನೋಡಿದೀರಾ? ತುಂಬಾ ನೋಡಿದ್ವಿ. ಏನ್ ನೋಡಿದೀರಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ರಾಂಗ್ ಆನ್ಸರ್ಸ್ ಕೊಡ್ಬೇಕು ಅಂದ್ರೆ ಒಂದಷ್ಟು ಜನಕ್ಕೆ ತಿಕ್ಕಾವ್ರಿ ಇದ್ರಿಂದ. ಅದೇನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ಅಣ್ಣ ನನಗೆ ಬಿಗ್ ಬಾಸ್ ಅಂದ್ರೆ ಏನಂತ ಗೊತ್ತಿಲ್ಲ ಕಣಣ್ಣ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೀವ್ ಅದೇನೋ ಹೇಳ್ತಾ ಇದ್ರಿ, ಅದಕ್ಕೆ ನಾನು ಕೇಳಿದ್. ನನಗೆ ಬಿಗ್ ಬಾಸ್ ಚಡ್ಡಿ ಒಂದೇ ಗೊತ್ತಿರೋದು ಕಣಣ್ಣ. ರಾಂಗ್ ಆನ್ಸರ್. ಅಲ್ಲಿ ಡೌಟ್ ಇರೋದು ಅಲ್ಲಿ ಹುಡುಗಾಗಿರ್ತಾರ ಹುಡುಗಿಯಾಗಿರ್ತಾರ ಅಂತ. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ಬಿಗ್ ಬಾಸ್ ಸೀಸನ್ 11 ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಲಾಯರ್ ಜಗದೀಶ್ ಅವ್ರು ಬಂದಿದ್ದಾರೆ. ನಿಮ್ಮ ಅನಿಸಿಕೆ ಅಭಿಪ್ರಾಯ? ಓನ್ಲಿ ರಾಂಗ್ ಆನ್ಸರ್. ಲಾಯರ್ ಜಗದೀಶ್ ಆಕ್ಚುಲಿ ತುಂಬಾ ಖುಷಿ ಆಗ್ತಿದೆ ಅವ್ರು ಬಿಗ್ ಬಾಸ್ ಬಂದಿತ್ತು. ಅವರು ಕೋರ್ಟ್ ಅಲ್ಲಿ ಇದ್ರೆ ಚೆನ್ನಾಗಿರುತ್ತಾ, ಬಿಗ್ ಬಾಸ್ ಮನೇಲಿ ಇದ್ರೆ ಚೆನ್ನಾಗಿರ್ತಾ? ಅವ್ರಿಗೆ ಒಂದ್ ಮೂರ್ ದಿನ ಬಿಗ್ ಬಾಸ್ ಮನೇಲಿ ಚಂದ ಇರುತ್ತೆ, ಯಾಕಂದ್ರೆ ಕಂಟೆಂಟ್ ತಗೊಂಡ್ ಬೇಜಾರಾಗಿರುತ್ತೆ. ಈಗ ಅವ್ರನ್ನ ಕಂಟೆಂಟ್ ಆಗಿ ತಗೋತಾರೆ ಮೇ ಬಿ. ಯಾರು ಕಾಯ್ತಿದಾರೋ. ಅನ್ನಿಸ್ತಿದೆ ಅವ್ರು ತಗೊಳ್ಳಂತ ಕಂಟೆಂಟ್ಗಳು ನಿಮ್ಗೆ ಇಷ್ಟ ಆಗುತ್ತೆ ಇಲ್ಲ? ಓನ್ಲಿ ರಾಂಗ್ ಆನ್ಸರ್. ನಾನು ನೋಡ್ತೀನಿ, ತುಂಬಾ ನೋಡ್ತೀನಿ, ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ನನ್ಗೆ ಅವ್ರು ತಗೊಳ್ಳೋ ಕಂಟೆಂಟ್. ನೋಡಿದೀರಾ? ತುಂಬಾ ನೋಡಿದೀನಿ. ಏನ್ ನೋಡಿದೀರಾ? ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಕಂಟೆಂಟ್ಸ್. ಓಕೆ, ಇನ್ನೊಬ್ರು ಕಂಟೆಸ್ಟೆಂಟ್ ಚೈತ್ರಾ ಕುಂದಾಪುರ ಅಂತ ಬಂದಿದ್ದಾರೆ. ಅವ್ರು ಬಂದಿರೋದು ನಿಮ್ಗೆ ಎಷ್ಟು ಯೂಸ್ ಆಗುತ್ತೆ, ಜನಕ್ಕೆ ಎಷ್ಟು ಯೂಸ್ ಆಗುತ್ತೆ, ಬಿಗ್ ಬಾಸ್ ಮನೇಲಿ ಇದ್ರೆ ಎಂಟರ್ಟೈನ್ಮೆಂಟ್ ಎಷ್ಟು ಕೊಡ್ತಾರೆ? ಓನ್ಲಿ ರಾಂಗ್ ಆನ್ಸರ್ಸ್. ಅವ್ರ ಬಗ್ಗೆ ರಾಂಗ್ ಆನ್ಸರ್ಸ್ ಕೊಡ್ಬೇಕು ಒಂದ್ಸಲ. ಬಿಕಾಸ್ ಅವ್ನು ಅಂಡ್ರೂ ಬೇರೆ ಹಾಕಿಲ್ಲ ಕಣ, ಪಂಚ್ ಡೈಲಾಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾನೆ. ಹೌದಾ? ಐ ಸಿ ಇಂಡಿಪೆಂಡೆಂಟ್ ಲೇಡಿ ಚೆನ್ನಾಗಿ ಮಾಡ್ತಾರೆ. ರಾಂಗ್ ಆನ್ಸರ್ಸ್ ಕೊಡ್ಬೇಕು ಅಂದ್ರೆ ಒಂದಷ್ಟು ಜನ ತಿಕ್ಕಾವ್ರಿ ಇದ್ರಿಂದ. ಯಾರಂತ ಬೇಡ, ಯಾರಿಗೆ? ಒಂದಷ್ಟು ಜನಕ್ಕೆ ಯಾರಿಗೆ ಈ ಅಂತಾರಲ್ಲ ಕ್ಯಾಸ್ಟಿಸಮ್ ಅದು ಇದು ಅಂತಾರಲ್ಲ, ಅಂತವ್ರಿಗೆ ಒಂದಷ್ಟು ಜನಕ್ಕೆ ತಿಕ್ಕಾವ್ರದೇ 100%. ಅಂತವ್ರ ಬಗ್ಗೆ ಏನಾದ್ರು ಹೇಳೋದಂದ್ರೆ ಓನ್ಲಿ ರಾಂಗ್ ಆನ್ಸರ್ಸ್. ಏನಿಲ್ಲ, ಚೆನ್ನಾಗಿರಿ, ಮನೇಲಿ ಅಮ್ಮ ಅಡುಗೆ ಮಾಡ್ತಾರೆ, ತಿನ್ಕೊಂಡಾರ ಅಷ್ಟೇ. ಬಿಗ್ ಬಾಸ್ ಎಲ್ಲ ನೋಡ್ಬೇಡಿ. ಚೈತ್ರಾ ಕುಂದಾಪುರ ಅವ್ರು ಇರ್ತಾರೆ. ಇರ್ತಾರೆ, ಅದಕ್ಕೆ ನೋಡ್ಬೇಡಿ. ಇನ್ನೇನಿಲ್ಲ ಸರ್, ಬಿಗ್ ಬಾಸ್ ಚೆನ್ನಾಗಿ ನಡ್ಸ್ಕೊಂಬತ್ತೆ. ಈ ಸಲ ಕಿಚ್ಚಾಬ್ರೋ ಬರಲ್ಲ ಅಂತ ಏನೋ ನಡೆದ್ರು, ಪುಣ್ಯಕ್ ಬರ್ತಿದ್ದಾರೆ ಮೇ ಬಿ. ಅದೇನೋ ಒಂಥರ TRP ಹಿಂಗ್ ಹೋಗಿದ್ ವಾಪಸ್ ಎತ್ತಿದ್ದಾರೆ ಬಿಗ್ ಬಾಸ್ ಅವರು. ನೀನ್ ಮಾತಾಡಂಗಿಲ್ಲ ಆಕ್ಚುಲಿ. ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? ಓಕೆ, ಹೊರ್ತು ಸಂತೋಷ್ ತರ ಲಾಸ್ಟ್ ಸೀಸನ್ ತರ ಇವತ್ತು ಈ ಸೀಸನ್ ಅಲ್ಲಿ ಗೋಲ್ಡ್ ಸುರೇಶ್ ಅವ್ರು ಬಂದ್ಬಿಟ್ಟಿದ್ದಾರೆ. ನನಗೆ ಗೋಲ್ಡ್ ಓನ್ಲಿ ರಾಂಗ್ ಆನ್ಸರ್ಸ್. ನಂಗೆ ರಾಂಗ್ ಆನ್ಸರ್ಸ್ ಅವ್ರು ಚಿನ್ನ ಬೇಕು, 2 ಕೋಟಿ ಸೆಟ್ಲ್ ಅವ್ರ ಕಡೆಯಿಂದ ಬೇಕಾ? ಅವ್ರ ಕಡೆಯಿಂದ ಅಲ್ಲ, ಅಷ್ಟು ಇಟ್ಕೊಂಡು ಏನಕ್ಕೆ ಬಂದಿದ್ದಾರೆ ಅಂತ ಯೋಚಿಸುತ್ತೆ ಅಷ್ಟೇ. ನಾನು ಅಂತವ್ನ ಯಾಕೆ ಹುಡುಕಿದ್ರು ಬಿಗ್ ಬಾಸ್ 2 ಕೋಟಿ ಚಿನ್ನ ಇಟ್ಕೊಂಡಿರೋ ಮನೆಗೆ ಬಂದು ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅಲ್ಲ, ಬಿಗ್ ಬಾಸ್ ಬರೋ ಬದಲು ಯಾವ್ದಾದ್ರು ಚಿನ್ನದ ಅಂಗಡಿ ಇಟ್ಕೊಂಡಿದ್ರೆ ಚೆನ್ನಾಗಿರ್ತಿತ್ತು ಅಂತ. ಆಕ್ಚುಲಿ ಚೆನ್ನಾಗಿರ್ತಿತ್ತು ಅನಿಸ್ತಿದೆ. ಚಿನ್ನದ ಅಂಗಡಿ ಇಟ್ಕೊಂಡಿದ್ದಿದ್ರೆ ಏನಿಲ್ಲ, ಸುಮ್ನೆ ಚಿನ್ನದ ಪ್ರಮೋಷನ್ ಆಗ್ತಿದೆ. ಬಿಗ್ ಬಾಸ್ ನೋಡೋದು, ಮನೇಲಿ ಹೆಣ್ಮಕ್ಳು ರೀ ನೋಡು, ಅವ್ನು ಹುಡುಗನೇ ಅಷ್ಟು ಚಿನ್ನ ಹಾಕೊಂಡವನೇ, ನನ್ಗೆ ಚಿನ್ನ ಬೇಕು ಅಂತ ಆಡೋದು, ಮನೆ ಜಗಳ ಆಗೋದು, ಏನ್ ಮಾಡಕ್ಕಾಗುತ್ತೆ. ಮತ್ತೆ ಇನ್ನೊಂದು ಕಾಂಟ್ರವರ್ಸಿ, ರಮ್ಮಿ ಸರ್ಕಲ್ ಏನಕ್ಕೆ ಅಡ್ವರ್ಟೈಸರ್ ಆಗಿದ್ರು, ಇವ್ರಿಗೆ ಸ್ಪಾನ್ಸರ್ಸ್ ಆಗಿದ್ರು ಬಿಗ್ ಬಾಸ್ಗೆ ಅಂತ ಆಯ್ತು. ಮೇ ಬಿ ರಮ್ಮಿ ಆಕ್ಚುಲಿ ರಾಂಗ್, ಯಾಕಂದ್ರೆ ಸುದೀಪ್ ಸರ್ ಅಂತ ನಡೆಸೋ ಪ್ರೋಗ್ರಾಮ್ ಅಲ್ಲಿ ರಮ್ಮಿ ಸ್ಪಾನ್ಸರ್ ಮಾಡಬಾರ್ದಾಗಿತ್ತು ಅಂತ ನನಗೂ ಅನ್ನಿಸ್ತು. ಓಕೆ, ಸತ್ಯ ಸೀರಿಯಲ್ ಇಂದ ಹೀರೋಯಿನ್ ಗೌತಮಿ ಜಾಧವ್ ಅವ್ರು ಬಂದಿದ್ದಾರೆ. ಅವ್ರು ಬರ್ಬೇಕಾಗಿತ್ತಾ ಅಥವಾ ಸೀರಿಯಲ್ ಎಲ್ಲೇ ಇದ್ದಿದ್ರೆ ಚೆನ್ನಾಗಿರ್ತಿತ್ತ? ಓನ್ಲಿ ರಾಂಗ್ ಆನ್ಸರ್ಸ್. ಅವರು ಬರ್ಬಾರ್ದಾಗಿತ್ತು ಬ್ರೋ. ಬರ್ಬಾರ್ದಾಗಿತ್ತು ಯಾಕೆ? ರಾಂಗ್ ಆನ್ಸರ್ಸ್ ಹೇಳಿದ್ರು. ಎಲ್ಲಿರ್ಬೇಕಾಯ್ತು ಮತ್ತೆ? ಸೀರಿಯಲ್ ಅಲ್ಲಿ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತಿದೆ. ಯಾಕಂದ್ರೆ ಒಂದಷ್ಟು ಜನ ಎಕ್ಸ್ಪೆಕ್ಟೆಡ್ ಇದಾರೆ ಬಿಗ್ ಬಾಸ್ ಬರ್ಲಿ ಅಂತ. ಮೇ ಬಿ ಅವ್ರು ಬಂದ್ರೆ ಕಂಟೆಂಟ್ ಚೆನ್ನಾಗಿ ಸಿಗುತ್ತೆ ಅನಿಸ್ತಿದೆ ನನಗೆ. ಯಾರು ಬಂದಿದ್ರೆ ಚೆನ್ನಾಗಿರ್ತಾಯ್ತು ನಿಮ್ಮ ಅನಿಸಿಕೆ? ನನ್ನ ಪ್ರಕಾರ ಈ ಸಲ ಬಿಗ್ ಬಾಸ್ಗೆ ಕಿಪ್ಪಿ ಕೀರ್ತಿ ಬನ್ನಿ ಜನರೇ ಬನ್ನಿ ಅಂತಾನೆ TRP ಆ ತರ ಎಲ್ಲ. ಬಟ್ ನನ್ಗೆ ಅನ್ಸಲ್ಲ ರೀಲ್ಸ್ ಅಲ್ಲಿ ಇರೋರ್ನ ನೀವು ಬಿಗ್ ಬಾಸ್ ಕಳಿಸಿರ. ಇಟ್ ಡಸಂಟ್ ಮೇಕ್ ಸೆನ್ಸ್. ಆಫ್ ಕೋರ್ಸ್ ಯಾಕೆ? ರೀಲ್ಸ್ ಮಾಡೋರು ಯಾರು ಕಲೆಗಾರರಲ್ವಾ? ಟ್ಯಾಲೆಂಟೆಡ್ ವ್ಯಕ್ತಿಗಳಲ್ವಾ? ಟ್ಯಾಲೆಂಟೆಡ್ ವ್ಯಕ್ತಿಗಳೇ ಹೌದು, ಬಟ್ ಕಳ್ಸಿದ್ರು. ಐ ನಮ್ ಥಿಂಕ್ ಕಿಪ್ಪಿ ಕೀರ್ತಿ ಟ್ಯಾಲೆಂಟೆಡ್ ಅಲ್ವಾ? ಕಿಪ್ಪಿ ಕೀರ್ತಿ ಟ್ಯಾಲೆಂಟೆಡ್. ನಾನು ನಂತರ ನೋಡಕ್ ಚೆನ್ನಾಗಿಲ್ವಾ? ಯಾರು ಹೇಳಿದ್ ನಿಮ್ಗೆ ಚೆನ್ನಾಗಿಲ್ಲ ಅಂತ? ಚೆನ್ನಾಗಿದ್ದಾರೆ, ತುಂಬಾ
ಅಪ್ರಾಕ್ಸಿಮೇಟ್ಲಿ ಎಲ್ಲರಿಗೂ ಗೊತ್ತಿರೋ ತರ ಅಲ್ಲೂ ಕೂಡ ವಾದ ವಿವಾದಗಳು ಹೆಚ್ಚಾಗಿ ನಡೆಯುತ್ತೆ. ಅಫ್ಕೋರ್ಸ್ ಈಸ್ ಅ ಲಾಯರ್, ಎಲ್ಲದಕ್ಕೂ ಅವ್ರು ವಾದನೆ ಮಾಡೋದು, ವಿತಂಡ ವಾದನೆ ಮಾಡೋದು ಅವ್ರು. ಎಲ್ಲರಿಗೂ ಏನ್ ಖುಷಿ ಆಗುತ್ತೆ, ನನಗಂತೂ ತುಂಬಾ ದುಃಖ ಆಗಿದೆ ಅವ್ರು ಹೋಗಿರೋದಕ್ಕೆ. ಅಲ್ಲಿ ಸುಮ್ಮನೆ ಜಗಳ ನೋಡೋಕೋಸ್ಕರ ಏನಕ್ಕೆ ಹೋಗ್ಬೇಕಾಗಿತ್ತು? ನಿಮ್ಗೆ ಸರ್ ಅಣ್ಣ ನನಗೆ ಬಿಗ್ ಬಾಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಕಣಣ್ಣ. ಇನ್ನೇನ್ ಗೊತ್ತು ಸರ್? ನೀವ್ ಅದೇನೋ ಹೇಳ್ತಾ ಇದ್ರೆ ಅದಕ್ಕೆ ನಾನು ಕೇಳಿದ್. ನನಗೆ ಬಿಗ್ ಬಾಸ್ ಚಡ್ಡಿ ಒಂದೇ ಗೊತ್ತಿರೋದು ಕಣಣ್ಣ. ನೀವ್ ಯಾವ್ದು ಚಡ್ಡಿ ಯೂಸ್ ಮಾಡ್ತೀರಾ? ನಾನು ರೂಪಂದು ಯೂಸ್ ಮಾಡ್ತೀನಿ. ಆಯ್ತು, ಅದಾದ್ಮೇಲೆ ಸತ್ಯ ಸೀರಿಯಲ್ ನೋಡ್ತೀರಾ ನೀವು? ಹೌದು. ಅದ್ರಲ್ಲಿ ಹೀರೋಯಿನ್ ಗೌತಮಿ ಜಾಧವ್ ಅವರು ಕೂಡ ಬಂದಿದ್ದಾರೆ ಒಳಗಡೆ. ಹಾ. ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯ? ಓನ್ಲಿ ರಾಂಗ್ ಆನ್ಸರ್ಸ್. ರಾಂಗ್ ಆನ್ಸರ್. ಅಲ್ಲಿ ಡೌಟ್ ಇರೋದು ಅಲ್ಲಿ ಹುಡುಗಾಗಿರ್ತಾರ ಹುಡುಗಿಯಾಗಿರ್ತಾರ ಅಂತ. ಸಿಸ್ಟರ್, ಇನ್ವೆಸ್ಟಿಗೇಷನ್ ಬಹಳ ಸೀರಿಯಸ್ ನಡೀತಾ ಇದೆ. ನಾನು ಇವ್ರನ್ನ ಕಂಡುಹಿಡಿಯಲೇಬೇಕು. ಅದ್ ಹೆಂಗೆ ಹುಡುಗ ಅಂತ ಹೆಂಗ್ ಕಾಣಿಸುತ್ತೆ, ಹುಡುಗಿ ಅಂತ ಹೆಂಗ್ ಕಾಣಿಸುತ್ತೆ? ಆಸ್ ಆಫ್ ಸೀರಿಯಲ್ ಅಲ್ಲಿ ನಾವೆಲ್ಲ ನೋಡಿರಂಗೆ ಅವ್ರು ಕೆಲವೊಂದು ಲುಕ್ ವೈಸ್ ಅಲ್ಲೆಲ್ಲ ರಗಡ್ ಆಗಿ ಏನ್ ನೋಡಿದ್ರೆ ಗೊತ್ತಾಗುತ್ತಣ್ಣ? ನೋಡಿದ್ರೆ ಗೊತ್ತಾಗಿಲ್ವಾ? ಏನ್ ನೋಡಿದ್ರೆ ಗೊತ್ತಾಗುತ್ತಣ್ಣ ನಿನ್ಗೆ? ನನ್ಗೆ ಕಟ್ಟ ಕಡೆ ನನಗೆ ಕಾಡ್ತಿರೋ ಕಟ್ಟ ಕಡೆಯ ಪ್ರಶ್ನೆ, ಈ ಸತಿ ಯಾವ ಲವ್ ಸ್ಟೋರಿ ಶುರುವಾಗುತ್ತೆ ಅಂತ. ಯಾವ್ದು ಸ್ಟಾರ್ಟ್ ಆಗ್ಬೋದು? ಕಂಟೆಸ್ಟೆಂಟ್ ಯಾರು ಅಂತ ಕ್ಲಿಯರ್ ನಮ್ ಆಗಿ ಲಾಯರ್ ಜಗದೀಶ್ ಅವ್ರದ್ದು ಸ್ಟಾರ್ಟ್ ಆಗುತ್ತಾ? ಈ ಸತಿ ನಾನು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗಿರೋದು ಅದೇ ನಡೆ. ಅನ್ಮ್ಯಾರಿಡ್ಸ್ ಯಾರು ಲವ್ ಮಾಡಬಾರ್ದು, ಮ್ಯಾರಿಡ್ಸ್ ಯಾರೋ ಮಾಡ್ತಾರೆ ಅಂತ ಅಂದ್ಬಿಟ್ಟು ಎಕ್ಸ್ಪೆಕ್ಟೇಷನ್ ಇರೋದು. ಮೋಸ್ಟ್ ಪ್ರಾಬಬ್ಲಿ ಅದೇ ಆಗೋದು. ಓಕೆ, ಇನ್ನೊಬ್ರು ಗೋಲ್ಡ್ ಸುರೇಶ್ ಅನ್ಬಿಟ್ಟು ನೋಡಿದೀರಾ? ಗೋಲ್ಡ್ ಸುರೇಶ್ ಮೈ ತುಂಬಾ ಚಿನ್ನ ಹಾಕೊಂಡು ಹೌದೌದು. ಬಂದಿದ್ದಾರೆ. ಹಾ. ಅವ್ರು ಬರ್ಬೇಕಿತ್ತಾ ಅಥವಾ ಚಿನ್ನದ ಅಂಗಡಿ ಮಾಡ್ಕೊಂಡು ಅಲ್ಲೇ ಕುತ್ಕೊಂಡಿರಿ ಚೆನ್ನಾಗಿರ್ತಾ ಇತ್ತು? ಇಲ್ಲ ಬಂದಿದ್ದು ಒಳ್ಳೇದಾಯ್ತು. ಒಳಗಿರೋ ಹೆಣ್ಮಕ್ಳು ಸ್ವಲ್ಪ ಗೋಲ್ಡ್ ಸಿಗುತ್ತೆ ಅನ್ಸುತ್ತೆ. ಓ, ಮನೇಲಿ ಗಂಡಂದಿರಿಗೆ ನೀವು ಕಾಟ್ಲೆ ಕೊಡಕ? ನನಗೂ ಚಿನ್ನ ಇಲ್ಲ ಮನೇಲಿ ಗಂಡದಿರು ಕೊಡಕ್ಕಲ್ಲ. ಅಲ್ಲಿ ಬಂದಿರೋ ಕಂಟೆಸ್ಟೆಂಟ್ಸ್ ಎಲ್ಲ ಅದೇ ಕತೆ ಅಲ್ವಾ. ಈ ಸತಿ ಒಂಥರ ಇದ್ರೆ ನೆಕ್ಸ್ಟ್ ಸತಿ ಹೋಗೋಷ್ಟ್ರಲ್ಲಿ ಒಬ್ಬನ ಸೆಟಪ್ ಮಾಡ್ಕೊಂಡು ಹೋಗಿರ್ತಾರೆ. ಮೋಸ್ಟ್ ಪ್ರಾಬಬ್ಲಿ ಇಲ್ಲಿರೋ ಗೋಲ್ಡ್ ನ ಪಕ್ಕಾ ಬಿಡಲ್ಲ, ಯಾರಾದ್ರೂ ಒಬ್ರು ಫಿಕ್ಸ್ ಮಾಡ್ಕೊಂತಾರೆ. ಹೆಂಗ್ ನಡೀತಿದೆ ಸರ್ ಲೈಫ್ ಎಲ್ಲೂ ನಿಲ್ತಾ ಇಲ್ಲ. ಹರಿ ಬರಿ ಇಲ್ಲಿ ಓಡ್ತಾ ಐತೆ. ಎಲ್ಲಾರು ನಿಂತ್ಕೊಂಡ್ರೆ ಸ್ವಲ್ಪ ನೆಮ್ಮದಿಯಾಗಿ ಕುತ್ಕೊಂಡು ರೆಸ್ಟ್ ಮಾಡ್ತೀನಿ. ಇದ್ದಿದೆ ಸರ್. ಓಕೆ, ಈಗ ಬಿಗ್ ಬಾಸ್ 11 ಸ್ಟಾರ್ಟ್ ಆಗಿದೆ. ಕಿಚ್ಚ ಬ್ರೋ ಹೋಸ್ಟ್ ಮಾಡ್ತಾರೆ ಇಲ್ವಾ ಅಂತ ನಡೀತಿದ್ದು ಕಾಂಟ್ರವರ್ಸಿ. ಅವರೇ ಹೋಸ್ಟ್ ಮಾಡ್ತಿದ್ದಾರೆ ಅಂಡ್ ಅಲ್ಲೇ 4 ಕಂಟೆಸ್ಟೆಂಟ್ಸ್ ಒಳಗಡೆ ಇದ್ದಾರೆ. ಸೊ ನಿಮ್ಗೆ ಏನ್ ಅನ್ನಿಸ್ತಿದೆ? ಏನ್ ಎಕ್ಸ್ಪೆಕ್ಟೇಷನ್ಸ್ ಇದೆ 11 ಇಂದ? 11 ಹೊಸ ಅಧ್ಯಾಯ ಅಂತ ಹೇಳಿದ್ದಾರೆ, ಬಟ್ ಹೊಸ ಅಧ್ಯಾಯ ತರ ಎಲ್ಲೂ ಕಾಣಿಸ್ತಿಲ್ಲ ನನಗೆ. ಸೊ ಅದದೇ ಮುಖಗಳನ್ನ ನಾವೇನು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ವಿ, ಅದೇ ಮುಖಗಳು ಬರ್ತಿದ್ದಾರೆ. ಬಿಗ್ ಬಾಸ್ ಅಲ್ಲಿ ನೋಡಿದ್ರು ಒಂದೇ, ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದ್ರು ಒಂದೇ. ಅಲ್ಲೂ ಕಾಂಟ್ರವರ್ಸಿ, ಇಲ್ಲೂ ಕಾಂಟ್ರವರ್ಸಿ, ಹೊಸದೇನಿದೆ? ಸೊ ನಿಮ್ಗೇನ್ ಅನ್ಸುತ್ತೆ? ಲೈಕ್ ಸೋಷಿಯಲ್ ಮೀಡಿಯಾದಿಂದ ಯಾರು ಹೋಗ್ಬೇಕಾ ಬಿಗ್ ಬಾಸ್ಗೆ? ಇನ್ನ ಇಲ್ಲಂದ್ರೆ ಈಗ ಹೋಗಿರೋರು ಲೈಕ್ 3 ಮೆಂಬರ್ಸ್ ಅಲ್ಲೇ ನಾನ್ ಮೆಂಬರ್ಸ್ ಯಾರು ಗೊತ್ತೇ ಇಲ್ಲ. ಹೋಗಿರೋರು ಸತ್ಯ ಗೌತಮಿ ಜಾಧವ್ ಅವ್ರು ಗೊತ್ತು, ಮಿಗ್ದವ್ರು ಯಾರೇ ಆಗಿರ್ಬೋದು, ಲಾಯರ್ ಜಗದೀಶ್ ಆಗಿರ್ಬೋದು, ಯಾರು ಅಷ್ಟೊಂದು ಫೇಮಸ್ ಇಲ್ಲ, ನೇಮು ಫ್ರೇಮ್ ಇರೋರಲ್ಲ. ಈಗ ಹೋಗಿರೋ 3 ಜನನೇ ಸಾಕಲ್ಲ, ಇನ್ನೂ ಎಕ್ಸ್ಟ್ರಾ ಯಾರು ಬರ್ಬೇಕು ಇನ್ ಸೋಷಿಯಲ್ ಮೀಡಿಯಾದಿಂದ? ನಮ್ಗೆ ಕಿಪ್ಪಿ ಕೀರ್ತಿ ಅವ್ರು ಬರ್ಬೇಕು. ಬನ್ನಿ ಜನರೇ ಅಂತ ಜನಗಳನ್ನ ಬಿಗ್ ಬಾಸ್ ನೋಡಕ್ಕೆ ತುಂಬಾ ಕರೀತಾ ಇರ್ತಾರೆ. ಅವ್ರು ಬಂದ್ರೆ ಇದೆ ಸಕ್ಕದಾಗಿರೋದು. ಅವ್ರನ್ನ ನೋಡಿ ನಾವು ಬೆಳಗಿನ ಜಾವ ಅವ್ರನ್ನ ನೋಡ್ಕೊಂಡೇ ನಾವು ದಿನನ ಕಳಿಬಹುದಾಗಿದೆ. ಓಕೆ, ನಿಮ್ಗೆ ಕಿಪಿ ಕೀರ್ತಿ ಅವ್ರು ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಓಕೆ, ಯಾವ್ದನ್ನ ಒಂದು ಬಿಗ್ ಬಾಸ್ ಈ ಸಲ ಎಲ್ಲಾ ವರ್ಷದ ತರಾನೇ ಈ ವರ್ಷ ಮಾಡಬೇಡಿ, ಅದನ್ನ ತಪ್ಪು ರಿಪೀಟ್ ಮಾಡಬೇಡಿ. ಲೈಕ್ ಜನಕ್ಕೆ ಆತರ ಬಿಗ್ ಬಾಸ್ ನೀಟಾಗಿ ರೀಚ್ ಆಗಬೇಕು ಅಂದ್ರೆ ಹೋದ್ ಸಲ ಒಂದಷ್ಟು ಕಾಂಟ್ರವರ್ಸಿ ನಡೀತು. ಈ ವರ್ಷ ಅದ್ ಯಾವ್ದು ನಡಿಬಾರ್ದಿಲ್ಲ. ಅದನ್ನ ಇಲ್ಲ ಅದಾಗ್ಲೇಬೇಕು, ನೋಡಕ್ ಅವಾಗ್ಲೇ ಎಂಟರ್ಟೈನ್ಮೆಂಟ್ ಸಿಗೋದು ಅಂತ ಅದನ್ನ ಇದೆಯಾ ನಿಮ್ಗೆ? ಈ ಕಂಟೆಸ್ಟೆಂಟ್ಗಳು ಜನಗಳನ್ನ ನಾವು ಸೋಷಿಯಲ್ ಮೀಡಿಯಾದಲ್ಲೇ ನೋಡಕ್ ಆಯ್ತಾ ಇರ್ಲಿಲ್ಲ, ಅಲ್ಲಿಗೆ ಬಂದು ಕೂರಿಸ್ತವ್ರೆ. ಅದನ್ನೆಲ್ಲ ಚೇಂಜ್ ಮಾಡಿ ಯಾರು ನಾವು ನೋಡಕ್ ಚೆನ್ನಾಗಿರುತ್ತೆ ಅಂತವ್ರನ್ನ ಕರ್ಸಿದ್ರೆ ಚೆನ್ನಾಗಿರುತ್ತೆ. ಅಜಿತ್ ಹನುಮಕ್ಕನವ್ರು ಇರ್ಬೇಕಾಯ್ತು. ಚಾನೆಲ್ ಅಲ್ಲಿ ಕುತ್ಕೊಂಡು ಅರ್ಚ್ಕೋತಾರಲ್ಲ, ಇಲ್ಲಿ ಬಂದು ಯಾವ ತರ ಅರ್ಚ್ಕೋತಾರೆ ನೋಡ್ಬೇಕಾಯ್ತು. ಬರ್ಬೋದು, ಹೇಳಕ್ಕಾಗಲ್ಲ. ಇವತ್ತು ನೈಟ್ ಟೆಲಿಕಾಸ್ಟ್ ಆಗುತ್ತಲ್ಲ, ಬಂದ್ರೆ ತುಂಬಾ ಖುಷಿ ಆಗುತ್ತೆ. ಇನ್ನೊಂದು ಬರೋದಾದ್ರೆ ದರ್ಶನ್ ಅವ್ರದ್ದು ಮಂಡೇ ಬೇಲ್ ನಡೆಯುತ್ತೆ. ಬೇಲ್ ಅದೇನಿದೆ ಡಿಸಿಷನ್ ತಗೋತಾರೆ. ನಿಮ್ಗೇನ್ ಅನ್ಸುತ್ತೆ? ಬೇಲ್ ಸಿಗುತ್ತಾ ಇಲ್ವಾ ಅವ್ರಿಗೆ? ಒಳ್ಳೆಯವ್ರಿಗೆ ಒಳ್ಳೇದೇ ಆಗುತ್ತೆ, ಕೆಟ್ಟದಾಗುತ್ತೆ ಅಷ್ಟೇ. ಇಂದು ತಾಯಿ ಗುಣ ತೀರೋದಿಲ್ಲ ಋಣ.